ರಾಜಕೀಯ ಪರಿಚಾರಕ ಧೀಮಂತ ಪತ್ರಕರ್ತ ಪಿ.ಎನ್. ಜವರಪ್ಪಗೌಡ ಪತ್ರಿಕಾ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಜಕೀಯ ಪರಿಚಾರಕ ಪಿ.ಎನ್. ಜವರಪ್ಪಗೌಡ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ಮಂಡ್ಯದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆತ್ಮೀಯವಾಗಿ ಮತ್ತು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಆರಂಭಕ್ಕೆ ಗಣ್ಯರು ಪಿ.ಎನ್. ಜವರಪ್ಪಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ನಮನವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕನ್ನಡಪ್ರಭ ದಿನಪತ್ರಿಕೆಯ ಉಪಸಂಪಾದಕರಾದ ಕಾಡೇನಹಳ್ಳಿ ವೀರಣ್ಣಗೌಡರವರಿಗೆ ಈ ಬಾರಿಯ ಪಿ.ಎನ್. ಜವರಪ್ಪಗೌಡ ಪತ್ರಿಕಾ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಿದರು. 10,000 ರೂಪಾಯಿ ನಗದು ಹಾಗೂ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಸರ್ ಇಲ್ಲಿ ಸರ್ ಇಲ್ಲಿ ನೋಡಿ ಸರ್ ಲೋಕೇಶ್ ಸರ್. ಕಾರ್ಯಕ್ರಮದ ಕುರಿತು ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಅವರು, ವೀರಣ್ಣಗೌಡರ ಪ್ರಶಸ್ತಿ ಅತ್ಯಂತ ಅರ್ಥಪೂರ್ಣ ಪ್ರಶಸ್ತಿಯಾಗಿದ್ದು, ರಾಜಕಾರಣಿಗಳು ಭ್ರಷ್ಟರಲ್ಲ, ನಾವು ಭ್ರಷ್ಟರಾಗಿದ್ದೇವೆ. ನಾವು ಸರಿಯಾಗಿದ್ದರೆ ಹಕ್ಕುಗಳು ಕೂಡ ಸರಿಯಾಗಿರುತ್ತವೆ ಅಂತ ಹೇಳಿದರು. ಜವರಪ್ಪಗೌಡರು ಪ್ರಭಾವಿತ ವ್ಯಕ್ತಿಯಾಗಿದ್ದು, ಅವರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ. ಅವರು ಕುವೆಂಪು, ಸ್ವಾಮೀಜಿ ಸೇರಿದಂತೆ ಅನೇಕ ದೊಡ್ಡ ವ್ಯಕ್ತಿಗಳ ಒಂದು ಪ್ರಭಾವವನ್ನು ಒಳಗೊಂಡಿದ್ರು ಅಂತ ಅವರು ಸ್ಮರಣೆ ಮಾಡಿಕೊಂಡ್ರು. ಕುವೆಂಪು ಅವರನ್ನ ಕುಲಪತಿ ಮಾಡಿಸಿ ಅಂತ ಹೇಳಿ ಆಗ ಅವ್ರು ಹೇಳ್ತಾರೆ, ಶನಿವಾರ ಭಾನುವಾರ ಅವರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ, ನದಿ ದಂಡೆಯಲ್ಲಿ ತಿರುಗಾಡೋದಕ್ಕೆ ಬರ್ತಾರೆ, ವಾಯುವಿಹಾರಕ್ಕೆ ಬರ್ತಾರೆ, ದಯವಿಟ್ಟು ನೀವು ಅವತ್ತು ಬನ್ನಿ ಅಂತ ಹೇಳ್ತಾರೆ ಕುವೆಂಪು ಅವ್ರನ್ನ ಬಂದು ರಂಗನಾಥ ದೇವಸ್ಥಾನದ ಮುಂದೆ ಕಾರು ನಿಲ್ಲಿಸಿ ಮುಖ್ಯಮಂತ್ರಿಗಳು ಅವರು ಹೋಗಿ ಪ್ರಸ್ತಾಪ ಮಾಡ್ತಾರೆ. ಇದಕ್ಕೋಸ್ಕರ ಬಂದ್ರ ಆಗೋದಿಲ್ಲ ಅಂತಾರೆ. ಜವರಪ್ಪಗೌಡರು ಕನ್ವಿನ್ಸ್ ಮಾಡ್ತಾರೆ, ನಾಡಿನ ಘನತೆಗೋಸ್ಕರವಾಗಿ ನೀವು ಒಪ್ಕೊಳ್ಬೇಕು, ಇಲ್ಲದವ್ರಿಗೆ ನಷ್ಟ ಆಗ್ತದೆ ಅಂತ. ಕೊನೆಗೆ ಅವರು ಷರತ್ತುಬದ್ಧರಾಗಿ ನಾನು ಕುಲಪತಿ ಹುದ್ದೆಯನ್ನು ವಹಿಸ್ಕೊಳ್ತೇನೆ, ಉದಯ ರವಿಯನ್ನು ಬಿಡೋದಿಲ್ಲ, ನಾನು ಕುಲಪತಿಗಳ ನಿವಾಸಕ್ಕೆ ಬರೋದಿಲ್ಲ. ನೀವು ಮಧ್ಯದಲ್ಲಿ ಏನಾದರೂ ಪ್ರವೇಶ ಮಾಡಿದ್ರೆ, ರಾಜಕೀಯ ಪ್ರವೇಶ ಮಾಡಿದ್ರೆ, ನನ್ನ ಅಧಿಕಾರ ಕುಲಪತಿಗಳ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ನಾನು ಆವತ್ತೇ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಷರತ್ತನ್ನು ಹಾಕ್ತಾರೆ. ಈ ವಿಷಯವನ್ನ ಡಿ ಲಿಂಗಯ್ಯನವರು ಕೆಂಗಲ್ ಹನುಮಂತಯ್ಯನವರ ಜೀವನ ಚರಿತ್ರೆಯನ್ನು ಬರೆಯುವಾಗ ಅವರ ಡೈರಿಯನ್ನು ಆಧರಿಸಿ ಇದನ್ನು ದಾಖಲೆ ಮಾಡಿದ್ದಾರೆ. ಇಂಥ ಜವರಪ್ಪಗೌಡರನ್ನ ಮತ್ತೆ ಡಿ.ಪಿ. ಚಂದ್ರೇಗೌಡರು ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನನ್ನು ಇಕ್ಕಟ್ಟಿನಿಂದ ಪಾರು ಮಾಡಿದಂಥವರು ಜವರಪ್ಪಗೌಡರು ಅಂತ. ಹೇಗೆ ಅಂದರೆ, ಡಿ.ಪಿ. ಚಂದ್ರೇಗೌಡರು ಮಂತ್ರಿಯಾಗಿ ಇಳಿದಿರ್ತಾರೆ, ಕೇಂದ್ರದಲ್ಲಿ ವಿ.ಪಿ. ಸಿಂಗ್ ಪ್ರಧಾನಿಯಾಗಿ ಇಳಿದಿರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಬಂದವರೇ ಅವ್ರಿಗೆ ಕೇಳ್ತಾರೆ, ರಾಮಾಯಣ ದರ್ಶನ ಬರೆದಿರ್ತಕ್ಕಂಥ ಆ ಮಹಾಕವಿಯನ್ನು ನಾನು ನೋಡಬೇಕಲ್ಲ ಅಂತ ಪೀಕ್ಲಾಟಿಗೆ ಇಟ್ಕೊಳ್ತಾರೆ ಚಂದ್ರೇಗೌಡರು. ಅದನ್ನು ಅವರೇ ಬರ್ತಾರೆ, ಪೀಕ್ಲಾಟಿಗೆ ಇಟ್ಕೊಂಡವ್ರಿಗೆ. ಯಾಕೆ ರಾಜಕಾರಣಿಗಳಿಂದ ಜವರಪ್ಪಗೌಡರು ಕುವೆಂಪು ಅವರು ಸೇರಿಸೋದಿಲ್ಲ. ಅಷ್ಟೊತ್ತಿಗಾಗಲೇ ಇದು ಎಮರ್ಜೆನ್ಸಿ ಜಾರಿಯಾಗಿರ್ತದೆ, ಇನ್ನಷ್ಟು ವ್ಯಗ್ರರಾಗಿರ್ತಾರೆ, ಏನು ಮಾಡೋದು ಅಂದಾಗ ಅವ್ರು ಮೈಸೂರಿನೆಲ್ಲ ತಡ್ಕಾಡ್ತಾರೆ. ಕೊನೆಗೆ ಯಾರೋ ಹೇಳ್ತಾರೆ ಜವರಪ್ಪಗೌಡರು ಮಾತ್ರ ಸಾಧ್ಯ ಅಂತ. ಜವರಪ್ಪಗೌಡರನ್ನ ಕೇಳ್ಕೊಳ್ತಾರೆ. ಕುವೆಂಪು ಅವರು, ವಿ.ಪಿ. ಸಿಂಗ್ ಅವರು ಭೇಟಿ ಮಾಡ್ತಾರೆ. ಇವತ್ತಿನ ನಮ್ಮ ರಾಜಕಾರಣ, ನಮ್ಮ ಸಾಹಿತಿಗಳು ಇವತ್ತೇನಾದ್ರೂ ಮುಖ್ಯಮಂತ್ರಿ ಬಂದು ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ರೋಮಾಂಚಿತರ ಆಗ್ಬಿಟ್ಟು ಇವರೇ ಸರಿ ಅಂತ ಅಂದ್ಬಿಡ್ತಾರೆ. ಆದರೆ ಅವತ್ತು ಅವ್ರು ನಿರಾಕರಿಸ್ತಾರೆ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಕನ್ವಿನ್ಸ್ ಮಾಡ್ತಾರೆ. 1.5 ಗಂಟೆಗಳ ಕಾಲ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ ವಿ.ಪಿ. ಸಿಂಗ್. ಅಂತಹ ಒಂದು ಪ್ರಭಾವವನ್ನು ಹೊಂದಿದ್ದಂಥ ಜವರಪ್ಪಗೌಡರ ಬಗ್ಗೆ ನಾವೆಲ್ಲ ಲಘುವಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಅದರ ಹಿನ್ನೆಲೆಯಲ್ಲಿ ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಪಡ್ಕೊಳ್ಳೋದಕ್ಕೆ ಯಾವ ಸ್ಥಿತಿಯನ್ನು, ಯಾವ ಯೋಗ್ಯತೆಯನ್ನು ಅವ್ರು ಪಡ್ಕೊಂಡಿದ್ರು, ಎಷ್ಟು ಸಾಧನೆಯನ್ನು ಮಾಡಿದ್ರು ಅಂತ ಹೇಳಬೇಕು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತನ್ನುವ ಕಾರಣ ಅಷ್ಟೇ. ಇಲ್ಲಿ ಬಂದು ಹುನಾರ ಹಾಕ್ಬಿಟ್ರೆ ಅಥವಾ ಅವಸರವಾಗಿ ಅವ್ರ ಕೈ ಕುಲುಕ್ಬಿಟ್ರೆ ನಾವು ದೊಡ್ಡವರಾಗೋದಿಲ್ಲ. ಅವರ ಒಳಗಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಾವು ದೊಡ್ಡವರಾಗಬೇಕು ಅನ್ನುವ ಕಾರಣಕ್ಕಾಗಿ ದಯವಿಟ್ಟು ಕ್ಷಮಿಸಿ, ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ಮಾನ್ಯ ವಿಶ್ವನಾಥ್ ಅವರ ಮಾತುಗಳನ್ನು ತಾವು ತದೇಕಚಿತ್ತದಲ್ಲಿ ಕೇಳಿ ಅಂತ ನಾನು ರಿಕ್ವೆಸ್ಟ್ ಆಗಿ ಕೇಳಿದ್ದೇನೆ. ಇವತ್ತು ಆ ಥರದ ಮಾತುಗಳು. ಮಾಜಿ ಸಚಿವರಾದ ಎಚ್. ವಿಶ್ವನಾಥ್ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಜವರಪ್ಪಗೌಡ ರಾಜಕೀಯ ಪರಿಚಾರಕರು. ಇವತ್ತಿನ ರಾಜಕಾರಣ ಮಲಿನಗೊಂಡಿದೆ. ನನ್ನ 50 ವರ್ಷದ ರಾಜಕೀಯ ಜೀವನದಲ್ಲಿ ಹಲವರನ್ನು ಕಂಡಿದ್ದೇನೆ. ಜವರಪ್ಪಗೌಡರ ವ್ಯಕ್ತಿತ್ವ ಅಜರಾಮರವಾಗಿದೆ. ಕೆ.ವಿ. ಶಂಕರಗೌಡ ಜವರಪ್ಪಗೌಡರ ಈ ನಾಡಿನ ದೊಡ್ಡ ಆಸ್ತಿಯಾಗಿದ್ದಾರೆ. ನಾನು ಜವರಪ್ಪಗೌಡರನ್ನ ಹತ್ತಿರದಿಂದ ಕಂಡಿದ್ದೇನೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆ ಅಂದರೆ ಇಂಡಿಯಾ ಎನ್ನುವಂಥ ಮಾತಿದೆ. ಮಂಡ್ಯವನ್ನು ಎತ್ತರಕ್ಕೆ ಕೊಂಡೊಯ್ದವರಲ್ಲಿ ಶಂಕರಗೌಡ, ಜವರಪ್ಪಗೌಡ ಸೇರಿದಂತೆ ಅನೇಕ ನಾಡಿನ ಗಣ್ಯರ ಕೊಡುಗೆ ಇದೆ. ಅದರಂತೆ
ನಾಗಮಂಗಲದವರೆಗೂ ಕೂಡ ತನ್ನದೇ ಆದಂಥ ಹಿನ್ನೆಲೆಯನ್ನು ಹೊಂದಿದೆ. ನಾಗಮಂಗಲ ಕ್ಷೇತ್ರ ಕೂಡ ತನ್ನದೇ ಆದ ಇತಿಹಾಸನ ಹೊಂದಿದೆ. ಅನ್ನ ಅಕ್ಷರದ ಹುಡುಕಾಟದಲ್ಲಿ ನಾಗಮಂಗಲದ ಜನ ವಲಸೆ ಹೋಗಿದ್ದಾರೆ. ಬಾಂಬೆಯಲ್ಲಿ ಈಗಲೂ ಕೂಡ ನಾಗಮಂಗಲದ ಜನ ಅನೇಕ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿದರು. ಜಾರಪ್ಪಗೌಡ ಕೂಡ ನಾಗಮಂಗಲದ ಪುತ್ರ. ಅವರನ್ನು ನಾವು ಗೌರವಿಸಬೇಕು. ಅವರ ಸೇವೆ ಸಾಧನೆಗೆ ಅನನ್ಯ ಅಂತ ಹೇಳಿದರು. ಇಂದು ರಾಜಕಾರಣ, ಮಾಧ್ಯಮ ಸೇರಿದಂತೆ ಎಲ್ಲ ರಂಗಗಳು ಕೂಡ ಕಲುಷಿತಗೊಂಡಿದ್ದಾವೆ. ಇಂಥ ಹೊತ್ತಲ್ಲಿ ಜಾರಪ್ಪಗೌಡರಂಥ ಒಬ್ಬ ಮಾನವೀಯ ವ್ಯಕ್ತಿಯನ್ನು ಸ್ಮರಣೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದರು. ಬಹುಶಃ ಏಕೆಂದರೆ ಬಹಳ ಬಹಳ ಮುಖ್ಯ, ಬಹಳ ಮುಖ್ಯ. ಮಂಡ್ಯ ಇಸ್ ಇಂಡಿಯಾ ಅಂತಂದ್ರು, ಮಂಡ್ಯ ಇಸ್ ಇಂಡಿಯಾ ಅಂತಂದ್ರು. ಏಕೆಂದರೆ ಮಂಡ್ಯವನ್ನ ಅತ್ಯಂತ ಆರ್ಥಿಕ ಸ್ಥಿತಿ ಎತ್ತರಕ್ಕೆ ತಗೊಂಡು ಹೋಗೋದ್ರ ಜೊತೆಗೆ ಶಿಕ್ಷಣದಲ್ಲೂ ಕೂಡ ಹೆಚ್ಚು ಎತ್ತರಕ್ಕೆ ತೆಗೆದುಕೊಂಡಂತ ಕೀರ್ತಿ ಪುರುಷರು ಬಹಳ ಜನ ಇದ್ದಾರೆ, ಬಹಳ ಜನನಾಯಕರುಗಳು. ಶಂಕರೇಗೌಡರಿರ್ಬೋದು, ನಮ್ಮ ನಾಗಮಂಗಲ ಅಂತಂದ್ರೆ ದೇಶವ್ಯಾಪಿ ಇತ್ತು. ಹೇಗೆ ನಮ್ಮ ಉಡುಪಿ ಹೇಗೆ ಕಾಫಿಗೆ ಪ್ರಸಿದ್ಧನೋ ಹಾಗೆ ನಾಗಮಂಗಲ ನೋಡಿ ಹೇಗೆ ಮನುಷ್ಯನ ಹುಡುಕಾಟ, ಏನು ಹುಡುಕಾಟ, ತನ್ನ ಅನ್ನದ ಹುಡುಕಾಟ, ಅಕ್ಷರದ ಹುಡುಕಾಟ, ತನ್ನ ಬದುಕಿನ ಹುಡುಕಾಟಕ್ಕಾಗಿ ನಾಗಮಂಗಲದವರು ಎಲ್ಲಿ ನೀವು ಬೊಂಬಾಯಿಗೆ ಹೋದರೆ ನೀವು ಯಾವ ಹೋಟೆಲ್ ನೋಡಿ ಬಾಲ್ಗುಡಿ ನೋಡಿರ್ತಾರೆ. ನಾರಾಯಣ್ ಗೌಡ್ ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ, ಅವರಲ್ಲಿ ಬಾಂಬೆ ಎಂತೆಂಥ ಜನಕ್ಕೆ ಆಶ್ರಯ ಕೊಟ್ಟಿದೆ ಅಂತಂದ್ರೆ. ಹಾಗಾಗಿ ಅಲ್ಲಿ ನಮ್ಮ ನಾಗಮಂಗಲ ಅಂತ, ನಾಗಮಂಗಲದಿಂದ ಎದ್ಕೊಂಡಂಥವ್ರು ಯಾರು? ಜವರಪ್ಪಗೌಡರು. ಯಾಕೆಂತಂದ್ರೆ ನಾಗಮಂಗಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಬದುಕಿನ ಜಂಜಾಟದಲ್ಲಿ, ಬಡತನದ ವೈವಿಧ್ಯದಲ್ಲಿ, ತನ್ನದೇ ಆದ ಸಂಕಷ್ಟದಲ್ಲಿ ಬೆಳೆದು ನಿಂತವರು ನಾಗಮಂಗಲದವರು. ನಮ್ಮ ದೇವರು ಅಲ್ಲಿದೆ, ನನ್ನ ಮನ ದೇವರು ಅಲ್ಲೇ ತಪ್ಪುಗಳು ಅಂತಿದೆ. ಅಲ್ಲಿ ನಾಗಮಂಗಲ ಇವತ್ತು ಜವರಪ್ಪಗೌಡರನ್ನ ನಾವೆಲ್ಲ ಸ್ಮರಣೆ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಅವ್ರು ಮಾಡಿದಂಥ ಸೇವೆ, ಸಾಧನೆಗಳು, ಅದು ಶಿಕ್ಷಣ ಕ್ಷೇತ್ರ ಬಹಳ ಮುಖ್ಯ. ಏಕೆಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಜನಸಂಖ್ಯೆ ಕೇವಲ 33. ನಮ್ಮ ಎಜುಕೇಶನ್ ಎಲ್ಲಿತ್ತು ಅಂತಂದ್ರೆ 30% ಇತ್ತು. ಈಗ 82 ಬಂದಿದ್ದೀವಿ. ಅಂತ ಸಂದರ್ಭದಲ್ಲಿ ಅನ್ನ ಮತ್ತು ಅಕ್ಷರಕ್ಕೆ ಹುಡುಕಾಟ. ಇವತ್ತು ನಾವು ನೋಡ್ತಾ ಇದ್ದೀವಿ ಮಂಡ್ಯದಲ್ಲಿ ಕೂಡ ಮೆಚ್ಚುಗೆ. ಮಂಡ್ಯದಲ್ಲಿ ಎಂತೆಂಥವ್ರು ಇದ್ದಾರೆ, ಹಾಗೆ ಜವರಪ್ಪಗೌಡರು ಅವ್ರನ್ನ ಬಹಳ ರಾಜಕೀಯ ಪರಿಚಾರಕ. ನನಗೆ ಅದನ್ನು ನೋಡ್ತಿಟ್ಟು ರೋಮಾಂಚನ. ನನಗೆ ರಾಜಕೀಯ ಪರಿಚಾರಕ. ಯಾಕೆ ಈಗ ನಮ್ಮ ರಾಜಕೀಯ ಒಡನಾಟಗಳು ನೋಡಿದಾಗ ಆ ಹೆಸರು ಕೊಟ್ಟಿದ ರಾಜಕೀಯ ಪರಿಚಾರಕ. ಏಕೆಂದರೆ ಈಗ ನಮ್ಮಲ್ಲಿ ನಾವೆಲ್ಲ ಶಾಸಕರಿದ್ದೀವಿ. ಯಾರಾದ್ರೂ ಒಬ್ಬ ಅಧಿಕಾರಿ ನನ್ನ ತಾಲೂಕಿಗೆ ಬರೇ ನಾನು ಕೇಳಿದೆ ಯಾವನ ಬರೋನಿಲ್ಲ. ಸೇವಕಾಲ ಮಾಲೀಕ. ಇವತ್ತು ಮಾಲೀಕ ಬಹಳ ದುರದೃಷ್ಟ. ಒಬ್ಬ ಜನಪ್ರತಿನಿಧಿ, ಆ ತಾಲೂಕಿನ ಜನಪ್ರತಿನಿಧಿ ಎಲ್ಲ ಉಳಿದಿಲ್ಲ. ಅವರು ಸೇವಕರಾಗಿ ಉಳಿದಿಲ್ಲ. ಈ ಪರಿಚಾರಕ್ಕೆ ಅಯ್ಯೋ. ಹಾಗಾಗಿ ಇವತ್ತೆಲ್ಲೂ ಜನ ಇದಕ್ಕೆಲ್ಲ ಬುದ್ಧಿ ಕಲಿಸ್ಬೇಕು ಹೊರತು ನಾವು ಬುದ್ಧಿ ಕಲಿಯಲ್ಲ. ನಾವು ಯಾಕೆಂದ್ರೆ ನಾವೆಲ್ಲೋ ಓಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಡೀ ವಿಧಾನಸೌಧ ದುಡ್ಡಿನಿಂದ ಓಡ್ತಾ ಇದೆ. ನಾನು 2006ನೇ ಇಸ್ವಿಯಲ್ಲಿ ಹಳ್ಳಿ ಹಕ್ಕಿ 2 ಪುಸ್ತಕ ಬರ್ತೀನಿ. ಅದರಲ್ಲಿ ಬರೆದಿದ್ದೀನಿ ವಿಧಾನಸೌಧ. ಕೆಂಗಲ್ ಹನುಮಂತಯ್ಯನವರು
ಹನುಮಂತಯ್ಯನವರು ಕಟ್ಟಿದಂಥ ವಿಧಾನಸೌಧ ಯಾವ ಪರಿಸ್ಥಿತಿಗೆ ಬಂದಿದೆ ಗೊತ್ತಿಲ್ಲ. ವಿಧಾನಸೌಧ ಇಸ್ ಕನ್ವರ್ಟೆಡ್ ಇಂಟು ಎ ಮಾಲ್ ವ್ಯಾಪಾರ ಕೇಂದ್ರ ಆಗಿಬಿಟ್ಟಿದೆ. ನೀವು ಏನ್ ಬೇಕಾದ್ರೂ ಮಾರಬಹುದು, ಏನ್ ಬೇಕಾದ್ರೂ ಕೊಳ್ಳಬಹುದು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಕನ್ನಡಪ್ರಭ ದಿನಪತ್ರಿಕೆ ಉಪಸಂಪಾದಕರಾದ ಕಾಡೇನಹಳ್ಳಿ ವೀರಣ್ಣಗೌಡ ಅವರು, ಈ ಹಿಂದೆ ಪತ್ರಿಕೋದ್ಯಮ ವಿಸ್ತಾರವಾಗಿ ಬೆಳೆದಿರಲಿಲ್ಲ, ಅತ್ಯಂತ ಸಂಕೀರ್ಣವಾಗಿತ್ತು. ಆರಂಭದಲ್ಲಿ ಖಾದ್ರಿ ಶಾಮಣ್ಣ ನಮಗೆ ಸಂಪಾದಕರಾಗಿದ್ದರು. ಇತ್ತೀಚಿನ ಪತ್ರಕರ್ತರು ಅಧ್ಯಯನಶೀಲರಾಗಬೇಕು, ಪುಸ್ತಕಗಳನ್ನು ಓದಬೇಕು. ನನಗೆ PN ಜವರಾಪೇಗೌಡರ ಪ್ರಶಸ್ತಿ ನೀಡಿರುವುದು ಜವಾಬ್ದಾರಿ ತಂದಿದೆ ಅಂತ ಹೇಳಿದ್ರು. ತುಂಬಾ ಜವಾಬ್ದಾರಿ ಇರ್ತದೆ. ಕೆಲವು ರಾಜಕಾರಣಿಗಳು ಮಾತ್ರ ಅಧ್ಯಯನಶೀಲರಾಗಿರ್ತಾರೆ. ಓದ್ಬೇಕು, ಹಿಂದಿಂದ ಓದ್ಬೇಕು, ಜವರಾಪೇಗೌಡರ ಚರಿತ್ರೆ ಓದ್ಬೇಕು, ಮಾದೇಗೌಡರ ಚರಿತ್ರೆ ಓದ್ಬೇಕು. ಅದಕ್ಕಿಂತ ಹಿಂದೆ ಯಾರ್ಯಾರಿದ್ರು, ಅವರೆಲ್ಲ ಹೆಂಗ್ ಬದುಕಿದ್ರು, ಅವ್ರ ಸದನದಲ್ಲಿ ಅವರ ಡಿಬೇಟ್ ಏನು, ಸದನದಲ್ಲಿ ಹೇಗೆ ಚರ್ಚೆ ಮಾಡ್ತಿದ್ರು, ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಈ ತರದ ಪುಸ್ತಕಗಳು ಬರಬೇಕು. ಆಗ ಮುಂದಿನ ಪೀಳಿಗೆಯವರು ಓದ್ಬೇಕು. ಓದಿದ್ರೆ ಏನು ಪ್ರಯೋಜನ ಇಲ್ಲ. ಪುಸ್ತಕ ಬಂದು ಏನ್ ಮಾಡೋದು, ಏನು ಪ್ರಯೋಜನ ಬರಲ್ಲ. 2006ರಲ್ಲಿ ಈ ವಿಶ್ವನಾಥ್ ಅಂತವ್ರು ಕೆಲವೊಂದು ಪತ್ರಗಳು ಇವು ರಾಜಕಾರಣಿಗಳು ಓದುವಂಥದ್ದು. ಅಂಥದ್ರಲ್ಲಿ ದೇವೇಗೌಡರನ್ನು ನಾನು ಅಂಥದ್ರಲ್ಲಿ ಒಬ್ರು. ಅವ್ರು ಕೂಡ ಸದನದಲ್ಲೂ ನಡೆಯುವಾಗ್ಲೂ ಅಧ್ಯಯನ ಮಾಡ್ತಿದ್ರು, ಮನೆಯಲ್ಲೂ ಅಧ್ಯಯನ ಮಾಡ್ತಿದ್ರು ಒಳ್ಳೊಳ್ಳೆ ಪುಸ್ತಕಗಳನ್ನ. ನಾನು 2006ರಲ್ಲಿ ಪತ್ರಿಕಾ ಸಂಘದ ಕಾರ್ಯದರ್ಶಿಯಾಗಿದ್ದಾಗ ಪ್ರಜಾವಾಣಿ ವೆಂಕಟೇಶ್ವರ ನಾವು ಅವ್ರನ್ನ ಕರಿಯೋಣ, ಶ್ರವಣಬೆಳಗೊಳದಲ್ಲಿ ಪತ್ರಕರ್ತರ ಸಂಘದ ಆಲ್ ಇಂಡಿಯಾ ಮೀಟಿಂಗ್ ಇತ್ತು. 2,000 ಜನ ಪತ್ರಕರ್ತರು ಬರ್ತಿದ್ರು. ಅಲ್ಲಿ ಸ್ವಾಮಿಗಳನ್ನ ಕೇಳ್ಕೊಂಡಿದ್ದು, ಅವರು ವ್ಯವಸ್ಥೆ ಮಾಡಿದ್ರು. ನಾವು ಹೋದಾಗ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಒಂದು 7-8 ದಿವಸ ಆಗಿತ್ತು. ಮಗದ ಮೇಲೆ ತುಂಬಾ ಕೋಪ ಇತ್ತು. ಅವರು ಅವ್ರನ್ನ ಸಮಾರಂಭಕ್ಕೆ ಹೋಗಲಿಲ್ಲ, ಯಾಕೆ ಹೋಗಲಿಲ್ಲ, ನಿಷ್ಠೂರವಾಗಿ ಇದ್ರು. ರೇವಣ್ಣರು ಇವ್ರ ಜೊತೆ ಇದ್ರು. ಅವತ್ತು ರೇವಣ್ಣರು ಇದ್ರು. ನಾನು ವೆಂಕಟೇಶು ಮಾತು ಶುರು ಮಾಡಿದ್ರು. ಸರ್ ಇದೇನಿದು, ಇಷ್ಟೊಂದು ಪುಸ್ತಕ ಇಟ್ಕೊಂಡು ನೀವು ಓದ್ತಾ ಇದ್ರಲ್ಲ, ಏನು ಸರ್ ಇದು? ನೋಡಿ, ಇದು ಮೊಘಲ್ ಹಿಸ್ಟ್ರಿನ ಓದ್ತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಮ ರಾಜ್ಯದ ದೇಶದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಒಂದು 100 ಜನ 200 ಜನ ಅವರೇ. ಮಾಜಿ ಪ್ರಧಾನಿಗಳು ಒಂದು 2-3 ಜನ ಇದ್ರು. ಕಾರ್ಯಕ್ರಮದಲ್ಲಿ ಜವರಾಪೇಗೌಡರ ಪುತ್ರ PJ ತೇಜಸ್ವನ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂಗವಾಗಿ ಪಾಂಡುಪುರ ಪಟ್ಟಣದಲ್ಲಿ ಮಾದಕ ದ್ರವ್ಯ ಮತ್ತು ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಪುಟಾಣಿಯ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವಜನರಲ್ಲಿ ಮಾದಕ ದ್ರವ್ಯ ವ್ಯಸನ ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಮಾದಕ ವಸ್ತುಗಳ ಸೇವನೆಯಿಂದ ವ್ಯಕ್ತಿಯ ಆರೋಗ್ಯ ಮಾತ್ರವಲ್ಲದೆ ಕುಟುಂಬ ಮತ್ತು ಸಮಾಜದ ನೆಮ್ಮದಿಯೂ ಹಾಳಾಗುತ್ತದೆ. ಆದ್ದರಿಂದ ಯುವಕ ಯುವತಿಯರು ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ಚಟಕ್ಕೆ ಒಳಗಾಗಬಾರದು ಅಂತ ಹೇಳಿದರು. ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಮಕ್ಕಳ ಸ್ನೇಹ ಬಳಗ, ದಿನನಿತ್ಯದ ವರ್ತನೆ ಮತ್ತು ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಜಾಗರೂಕರಾಗಿರುವುದು ಅಗತ್ಯ. ಮಾದಕ ವ್ಯಸನದ ವಿರುದ್ಧ ಹೋರಾಡುವುದು ಕೇವಲ ಪೊಲೀಸ್ ಇಲಾಖೆ ಜವಾಬ್ದಾರಿ ಇಲ್ಲ, ಸಮಾಜದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ಅವರು ಹೇಳಿದರು. ಇದನ್ನು ಮನೆಯಲ್ಲಿ ತಂದೆ ತಾಯಿ ಇದ್ದಂಥವ್ರು, ಊರಲ್ಲಿ ಇರೋಂಥವ್ರು, ಯುವಕರುಗಳು ಯುವತಿಯರು ಯಾರೂ ಇದನ್ನು ಉಪಯೋಗಿಸ್ಬಿಡಿ. ಇದನ್ನು ಕಾಯ್ದಿರೋಂಥ ಎಲ್ಲ ಏನು ಸಮಸ್ಯೆಗಳಿಂದ ಹೆಲ್ತ್ ಇಶ್ಯೂಸ್ ಇರ್ಬೋದು, ಮೆಂಟಲ್ ಇಶ್ಯೂಸ್ ಇರ್ಬೋದು, ಮತ್ತು ನಿಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಥರ ಇಶ್ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋಂಥದ್ದೇ. ದಯವಿಟ್ಟು ನಿಮ್ಮೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ, ಮಾರಕ ವಸ್ತುಗಳಿಂದ ದೂರ ಇರಿ. ಇದರಿಂದ ಯಾರು ಮಾರಾಟ ಮಾಡ್ತಾವ್ರೆ ಅದನ್ನು ದಯವಿಟ್ಟು ಪೊಲೀಸವ್ರಿಗೆ ತಿಳಿಸಿ. ನಿಮ್ಮ ಹೆಸರು ಎಲ್ಲೂ ಬರಲ್ಲ, ಅದೇ ಬರದೇ ಇರೋ ಥರ ಪೊಲೀಸವರು ಅದನ್ನು ವಿಚಾರಣೆ ಮಾಡಿ ಅವ್ರನ್ನೇನು ಸೂಕ್ತ ಕ್ರಮ ತಗೋಬೇಕು. ಮತ್ತು ಯಾರು ಮಾರಾಟ ಮಾಡ್ತಿದ್ದೀರಿ ದಯವಿಟ್ಟು ಇಲ್ಲಿ ಮಾರಾಟ ಮಾಡಬೇಡಿ. ಇಲ್ಲಿ ಮಾರಾಟ ಮಾಡಿ ನೀವು ದುಡ್ಡು ಮಾಡ್ತಿರ್ಬೋದು, ಆದರೆ ಬೇರೆಯವ್ರನ್ನೆಲ್ಲ ನಾಶ ಮಾಡ್ತಿದ್ದೀರಿ, ಬೇರೆಯವ್ರ ಜೀವನ ಎಲ್ಲ ನಾಶ ಮಾಡ್ತಿದ್ದೀರಿ. ಸ್ಟ್ರಿಕ್ಟ್ ವಾರ್ನಿಂಗ್ ಅಂತಲೇ ತಿಳ್ಕೊಳ್ಳಿ. ಇದನ್ನು ಯಾವತ್ತೂ ಮಾರಬೇಡಿ. ಮಾರಕ ವಸ್ತುಗಳನ್ನ ಇಲ್ಲಿ ಪಾಂಡವಪುರದಲ್ಲಿ ತಾಲೂಕಲ್ಲಿ ತಗೊಬಂದರೆ, ನಮ್ಮ ಮೇಲ್ಕೋಟೆ ಕ್ಷೇತ್ರದಲ್ಲಿ ಅಥವಾ ಎಲ್ಲೇ ಆಗಿರಲಿ, ಇಲ್ಲಿ ತಗೊಂಬಂದ್ರೆ ಸೂಕ್ತ ಶಿಕ್ಷೆ ನಿಮ್ಗೆ ಆಗೇ ಆಗುತ್ತೆ. ಇವತ್ತಲ್ಲ ನಾಳೆ ಸಿಗಾಕತ್ತೀರಿ. ಯಾರಾದರೂ ಬಂದು ಹೇಳ್ತಾರೆ, ಅದನ್ನು ನೀವು ಮಾಡದೆ ನಿಲ್ಲಿಸಬೇಕು. ಮಾರಾಟ ಮಾಡಬೇಡಿ. ಹೊರಗಡೆ ನಮ್ಗೆ ಗೊತ್ತಿರೋಂಥದ್ದು ಎಲ್ಲೆಲ್ಲಿಂದ ನೀವು ಮಾರಕ ವಸ್ತುಗಳನ್ನ ತರ್ತೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರೋಂಥದ್ದು. ಅದನ್ನೆಲ್ಲ ಹಿಡಿಯೋಕ್ಕೆ ಎಲ್ಲ ಥರ ಪ್ರಯತ್ನ ಪಡ್ತೀವಿ. ನೀವು ಯಾರಾದರೂ ಗೊತ್ತಿರೋರು ದಯವಿಟ್ಟು ಮಾಹಿತಿನ ಪೊಲೀಸರಿಗೆ ಕೊಡಿ. ನಮಸ್ಕಾರ.
ಕಾರ್ಯಕ್ರಮದ ವೇಳೆ ಮಾದಕ ದ್ರವ್ಯ ಸೇವನೆಯಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆ, ಸಾಮಾಜಿಕ ದುಷ್ಪರಿಣಾಮ ಹಾಗೂ ಕಾನೂನು ಶಿಕ್ಷೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಪಾಂಡವಪುರ ಆರಕ್ಷಕ ಠಾಣೆಯ ಎಎಸ್ಐ ದೇವರಾಜು, ಪಿಎಸ್ಐ ಧನಪಾಲ್, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಹಾಗೂ ಮುರಳೀಧರ ಲಕ್ಷ್ಮೇಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಖಂಡಿಸಿ ಚಾತ್ರೋನಿ ಗೋಂಜ್ ಶೀರ್ಷಿಕೆಯಡಿ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ 3 ಬೇಡಿಕೆಗಳ ಈಡೇರಿಕೆಗಾಗಿ ದೇಶಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರಂ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಸೋರಿಕೆಯಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದು, ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾದಿಂದ ಜೂನ್ 25ರಿಂದ ದೇಶದ 28 ರಾಜ್ಯಗಳಲ್ಲಿ 40 ದಿನಗಳ ನಿರಂತರ ಹೋರಾಟ ನಡೆಯಲಿದೆ ಎಂದು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೇಶದ ಪರೀಕ್ಷಾ ವ್ಯವಸ್ಥೆಯ ಸಂಪೂರ್ಣ ವಿಫಲವಾಗಿದ್ದು, ಇದು ವೈದ್ಯಕೀಯ ಆಕಾಂಕ್ಷಿತ ವಿದ್ಯಾರ್ಥಿಗಳ ಭವಿಷ್ಯವನ್ನು ಆತಂಕಕ್ಕೆ ತಳ್ಳಿದೆ. ಕಳೆದ 10 ವರ್ಷದಲ್ಲಿ ಸಂಕಿತ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿದ್ದು, ಕೋಟ್ಯಾಂತರ ರೂಪಾಯಿ ಅಭ್ಯರ್ಥಿಗಳು ಬಾಧಿತರಾಗಿದ್ದಾರೆ ಎಂದು ಹೇಳಿದರು. ಕೇಂದ್ರದ ಬಿಜೆಪಿ ಸರ್ಕಾರದ ಈ ನಿರ್ಲಕ್ಷ್ಯ ಖಂಡಿಸಿ ಇದೇ ಜೂನ್ 25ರಿಂದ ನಿರಂತರ ಹೋರಾಟವನ್ನು ರಾಹುಲ್ ಗಾಂಧಿ ಆರಂಭಿಸಿದ್ದಾರೆ. 28 ರಾಜ್ಯಗಳ ಪ್ರಮುಖ ನಗರಗಳನ್ನು ಗುರುತಿಸಿದ್ದು, ರಾಜ್ಯದ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಸಮಾವೇಶ ನಡೆಸಿ ಹೋರಾಟಕ್ಕೆ ಚಾಲನೆ ನೀಡುವರು. ಇದನ್ನು ಬೆಂಬಲಿಸಿ ಮಂಡ್ಯ ಜಿಲ್ಲೆಯಲ್ಲಿಯೂ ಸಾವಿರಾರು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿದರು. ವೈದ್ಯಕೀಯ ವಿದ್ಯಾರ್ಥಿಗಳಿಗೋಸ್ಕರ ನಡೆಯುವಂಥ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಇವತ್ತು ಲಕ್ಷಾಂತರ ಮಕ್ಕಳು, 23 ಲಕ್ಷ ಮಕ್ಕಳು ದೇಶಾದ್ಯಂತ ಇವತ್ತು ವಂಚನೆಗೆ ಒಳಗಾಗಿದ್ದಾರೆ. ತಮಗೆಲ್ಲ ಗೊತ್ತು, ಇವತ್ತು ಎಷ್ಟು ಶಿಕ್ಷಣ ಎಷ್ಟು ಭಾರ ಆಗಿದೆ, ಎಷ್ಟು ಅದಕ್ಕೆ ಹಣ ಖರ್ಚಾಗ್ತದೆ, ಎಷ್ಟು ಪೋಷಕರು ಅದನ್ನು ಓದಿಸ್ಬೇಕಾದ್ರೆ ಶ್ರೀಮಂತರು ಇದ್ದಾರೆ, ಬಡ ಪೋಷಕರು ಇದ್ದಾರೆ. ಆಮೇಲೆ ಮಕ್ಕಳುಗಳು ಕೂಡ ಒಂದು ನೀಟು ಮೆಡಿಕಲ್ ಮಾಡಬೇಕು ಅಂತ ಉದ್ದೇಶದಿಂದ ಭಾಳ ಶ್ರಮಪಟ್ಟು ತಮ್ಮ ಒಂದು ವಯಸ್ಸಿನ ಓಡಾಡುವಂಥ ವಯಸ್ಸಿನಲ್ಲಿ ಇವತ್ತು ಹಾಸ್ಟೆಲ್ಗಳಲ್ಲಿ ಮನೆಗಳಲ್ಲಿ ಕೂತು ಅವರು ವಿದ್ಯಾಭ್ಯಾಸ ಮಾಡಿ ಏನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಬರೆದಂಥ ಸಂದರ್ಭದಲ್ಲಿ ಅದನ್ನು ಹೊಣೆ ಯಾರು? ಕೇಂದ್ರ ಸರ್ಕಾರ. ಈ ನೀಟ್ ಪರೀಕ್ಷೆನ ಮಾಡಿರೋರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ಇವತ್ತು ಏನು NTA ಏನು ಪ್ರಶ್ನೆ ಪತ್ರಿಕಾ ಪ್ರಾಧಿಕಾರ ಮಾಡಿದರೆ ಅದರಿಂದನೇ ಇವತ್ತು ಸೋರಿಕೆಯಾಗಿದೆ. ಇದೇ ರೀತಿಯಲ್ಲಿ 23ನೇ ಇಸ್ವಿಲೂ ಕೂಡ ಸೋರಿಕೆಯಾಗಿತ್ತು. ಹಾಗಾಗಿನೇ ಅದನ್ನು ಖಂಡಿಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಹಾಗಾಗಿ ನಮ್ಮ ಒತ್ತಾಯ, ಆಮೇಲೆ ನಮ್ಮ AICCಯಿಂದನೂ ಕೂಡ ಆಲ್ ಇಂಡಿಯಾ ಕಾಂಗ್ರೆಸ್ ವತಿಯಿಂದ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ನಿನ್ನೆಯಿಂದ ಚಾತೋಣ್ಕ ಗೂಂಜ್ ಅಂದರೆ ವಿದ್ಯಾರ್ಥಿಯ ಕೂಗು ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ 40 ದಿನಗಳ ಕಾಲ ಹೋರಾಟನ 28 ರಾಜ್ಯಗಳಲ್ಲಿ ನಗರ ವ್ಯಾಪ್ತಿಗಳಲ್ಲಿ ವಿದ್ಯಾರ್ಥಿಗಳನ್ನ ಓದುವಂಥ ವಿದ್ಯಾರ್ಥಿಗಳನ್ನ ಅವ್ರನ್ನ ಮಾತಾಡಿಸೋ ಮುಖಾಂತರ ಈ ಸಂಪೂರ್ಣ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಭ್ರಷ್ಟಾಚಾರ ಆಗಿದೆ, ಅದರ ವಿರುದ್ಧ ಹೋರಾಟನ ಮಾಡ್ತಾಯಿದೆ. ಹಾಗಾಗಿ ನಮ್ಮ ಒತ್ತಾಯ ಏನು ಕೇಂದ್ರ ಸರ್ಕಾರದ ಸಚಿವರಿದ್ದಾರೆ, ಧರ್ಮೇಂದ್ರ ಪ್ರಧಾನ್, ಈ ಒಂದು ನೈತಿಕತೆ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡಬೇಕು. ಇವತ್ತು ಇಷ್ಟು ದಿನಗಳಾದರೂ ಕೂಡ, ಈಗ ಹಿಂದೆ ನಾವೆಲ್ಲ ನೋಡಿದ್ದೀವಿ, ಎಷ್ಟೋ ರಾಜ್ಯದಲ್ಲಾಗ್ಬೋದು, ಕೇಂದ್ರದಲ್ಲಾಗ್ಬೋದು, ಅವರ ಇಲಾಖೆಗಳಲ್ಲಿ ಇಂಥ ಸಂದರ್ಭದ ನಡೆದಂಥ ಸಂದರ್ಭದಲ್ಲಿ ಅವರು ವೈಯಕ್ತಿಕ ರಾಜೀನಾಮೆನ ಕೊಟ್ಟಿದ್ದ ನೈತಿಕತೆ. ಇವತ್ತು ಬಂಡ ಕೇಂದ್ರ ಸರ್ಕಾರ, ಬಂಡ ಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡದೆ ಇದ್ದಾರೆ. ಹಾಗಾಗಿ ನಮ್ಮ ಒತ್ತಾಯ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಗೋಷ್ಠಿಯಲ್ಲಿ ಶುಭದಾಯಿನಿ, ಶೈಲೇಂದ್ರ ಹಾಗೂ ಮಂಜು, ಆದಿತ್ಯ ಇದ್ದರು. ಪ್ರಸ್ತುತ ದಿನಗಳಲ್ಲಿನ ಭಾರತ ದೇಶದಲ್ಲಿ ಕೋಟ್ಯಾಂತರ ಮಂದಿ ಮಾದಕ ವ್ಯಸನಿಗಳಾಗಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ KT ಹನುಮಂತು ಅಭಿಪ್ರಾಯಪಟ್ಟರು. ಮಾಜಿ ಪುರಸಭೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೃಷಿಕ ಅಲಯನ್ಸ್ ಸಂಸ್ಥೆ, ಮಾಂಡವಿಯ ಅಲಯನ್ಸ್ ಸಂಸ್ಥೆ, ದ್ವಾರಕಾ ಅಲಯನ್ಸ್ ಸಂಸ್ಥೆ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಮಾಜಿ ಪುರಸಭೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಶ್ರಯದಲ್ಲಿ ವಿಶ್ವ ಮಾದಕ ವಸ್ತು ಸಮಸ್ಯೆ, ಮುಂದುವರೆದ ಸಮಸ್ಯೆಗಳು, ನವೀನ ಪ್ರಕ್ರಿಯೆಗಳು ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನ ಜಾಗೃತಿ ಜಾಥಾ ಮತ್ತು ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹನುಮಂತ್ ಅವರು, ವಾರ್ಷಿಕ ಸರಿಸುಮಾರು ಕೋಟ್ಯಾಂತರ ಮಂದಿ ಮಾದಕ ವ್ಯಸನಿಗಳು ಸಾವನ್ನಪ್ಪುತ್ತಿದ್ದಾರೆ. ಭಾರತ ದೇಶದಲ್ಲೇ ಕೋಟ್ಯಾಂತರ ವ್ಯವಹಾರ ನಡೆಯುತ್ತಿದೆ. ನಮ್ಮ ಕರ್ನಾಟಕದ ಬಜೆಟ್ನಲ್ಲಿ 3 ಕೋಟಿಯಷ್ಟು ದೇಶದಲ್ಲಿ ಮಾದಕ ವಸ್ತುಗಳ ಮಾರಾಟ ವ್ಯವಹಾರ ನಡೆಯುತ್ತಿದೆ ಅಂತ ಹೇಳಿದರು. ರಾಜ್ಯದಲ್ಲಿ ಸುಮಾರು 15,000 ಕೋಟಿನಷ್ಟು ಮಾದಕ ವಸ್ತುಗಳ ವ್ಯವಹಾರ ನಡೆಯುತ್ತಿದ್ದು, ಡ್ರಗ್ಸ್, ಗಾಂಜಾ, ಅಫೀಮು ಮತ್ತು ಬರುವಂಥ ವಸ್ತುಗಳು, ದ್ರವ್ಯಗಳು ಎಗ್ಗಿಲ್ಲದೆ ನಡೀತಿದೆ ಅಂತ ಹೇಳಿದರು. ಇದೊಂದು ಅಪಾಯಕಾರಿ ಬೆಳವಣಿಗೆ ಅಂತ ಅವರು ತಿಳಿಸಿದರು. ಮಾದಕ ವಸ್ತುಗಳಂದರೆ ಮಕ್ಕಳಿಗೆಲ್ಲ ಗೊತ್ತೇ ಇದೆ. ಗಾಂಜಾ, ಚರಸ್ಸು,
ಓಪಿಯಾಡ್, ಕೊಕೇನು, ಇನ್ನೂ ಬಹಳಷ್ಟು ಮಾದಕ ವಸ್ತುಗಳಿದ್ದಾವೆ. ಇವತ್ತು ಸುಮಾರು ನಮ್ಮ ಭಾರತದಲ್ಲೇ 37 ಕೋಟಿಗೂ ಹೆಚ್ಚು ಜನ ಈಗ ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಒಂದಲ್ಲ ಒಂದು ರೀತಿಯ ಮಾದಕ ವಸ್ತುಗಳ ಹೆಸರುಗಳಾಗಿರ್ತಕ್ಕಂಥದ್ದು. ಒಟ್ಟು 37 ಕೋಟಿ ಜನ. ವಾರ್ಷಿಕವಾಗಿ ನಮ್ಮ ದೇಶದಲ್ಲೇ ಸುಮಾರು 9 ಲಕ್ಷ ಜನ ಈ ಮಾದಕ ವಸ್ತುಗಳ ಸೇವನೆಯಿಂದ ಸಾವನ್ನಪ್ತಾ ಇದ್ದಾರೆ. ನೋಡಿ, ಈ ಮಾದಕ ವಸ್ತುಗಳ ವಹಿವಾಟು ನಮ್ಮ ದೇಶದಲ್ಲೇ ವಾರ್ಷಿಕವಾಗಿ 2.5 ಲಕ್ಷ ಕೋಟಿ ವ್ಯವಹಾರ ನಡೀತಾ ಇದೆ ಮಾದಕ ವಸ್ತುಗಳು. ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಬಡ್ಜೆಟೇ 3 ಲಕ್ಷ ಕೋಟಿ. ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕದ ಬಡ್ಜೆಟ್ ಅಷ್ಟೇ 2.5 ಲಕ್ಷ ಕೋಟಿ ವ್ಯವಹಾರ ಪ್ರತಿ ವರ್ಷ ಈ ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ನಮ್ಮ ಕರ್ನಾಟಕದಲ್ಲೇ ಸುಮಾರು 15,000 ಕೋಟಿಯ ಡ್ರಗ್ಸ್ಗಳು, ಮಾದಕ ದ್ರವ್ಯಗಳು ಮಾರಾಟ ಆಗ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ಬಹಳ ಬೇಸರದ ಸಂಗತಿ. ಇವತ್ತು ನಮ್ಮ ಯುವ ಜನತೆ ಹೆಚ್ಚು ಡ್ರಗ್ಸನ್ನು ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಏಕೆಂತಂದರೆ ಈಗ ಡ್ರಗ್ಸ್ ಪೆಡ್ಲರ್ಗಳು ಅವರು ಶಾಲಾ ಕಾಲೇಜುಗಳಿಗೆ ಬಂದು ಅಲ್ಲಿ ವಿದ್ಯಾರ್ಥಿಗಳನ್ನ ಪರಿಚಯ ಮಾಡಿಕೊಂಡು ಅವರಿಗೆ ಒಂದು ಸಾರಿ ಡ್ರಗ್ಸನ್ನು ಕೊಟ್ಟು ಅದು ಉಚಿತವಾಗಿ ಕೊಡ್ತಾರೆ. ಫಸ್ಟ್ ಅವ್ರು ಕೊಡುವಾಗ ವಿದ್ಯಾರ್ಥಿಗಳಿಗೆ ನಶೆ ಬರುವಂಗೆ ಮಾಡಿದ್ರೆ, ಒಂದು ಸರಿ ವಿದ್ಯಾರ್ಥಿಗಳಿಗೆ ನಾವು ಮಾದಕ ವಸ್ತುಗಳ ಸೇವನೆಯನ್ನು ಪ್ರಾರಂಭ ಮಾಡಿಸಿದ್ರೆ ಆ ವಿದ್ಯಾರ್ಥಿ ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ನಿರಂತರವಾಗಿ ಮಾದಕ ವಸ್ತುಗಳ ಸೇವನೆಯನ್ನು ಮಾಡ್ತಾನೆ ಜೀವನ ಪರ್ಯಂತ. ಮತ್ತು ಅವನ ಸ್ನೇಹಿತರು ಕೂಡ ಅವ್ರ ಜೊತೆ ಕರ್ಕೊಂಡು ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಈ ಡ್ರಗ್ಸ್ ಪೆಡ್ಲರ್ಗಳು ಶಾಲಾ ಕಾಲೇಜುಗಳನ್ನ ಹೆಚ್ಚು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಇದ್ರ ಜೊತೆಗೆ ನೋಡಿ, ಇನ್ನೆಲ್ಲ ಯಾವುದೋ ಬಾರ್ಡ್ರಲ್ಲೋ ಯಾವುದೋ ಬೇರೆ ದೇಶದಲ್ಲೋ ಡ್ರಗ್ಸನ್ನ ಮಾರಾಟವನ್ನು ನಾವು ಕೇಳ್ತಾ ಇದ್ವಿ. ನೋಡಿ, ಇತ್ತೀಚೆಗೆ ಮೊನ್ನೆ ತಾನೇ ಈಗ ಒಂದು ವಾರದ ಹಿಂದೆ ನಮ್ಮ ಕೆಸ್ತೂರಿನಲ್ಲೇ 2 ಕೋಟಿ ಡ್ರಗ್ಸನ್ನು, ಮಾದಕ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ನಮ್ಮ ಮಂಡ್ಯದಲ್ಲೂ ಕೂಡ ಬಹಳಷ್ಟು ಕಡೆ ಈ ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇಡೀ ಜಗತ್ತನ್ನು ಮಾದಕ ವಸ್ತು ಮುಕ್ತ ಜಗತ್ತನ್ನಾಗಿ ಮಾಡಬೇಕು ಅಂತೇಳಿ ಸರ್ಕಾರಗಳು, ಸಂಘ ಸಂಸ್ಥೆಗಳು ಬಹಳಷ್ಟು ಪಣ ತೊಟ್ಟು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಜೂನ್ 26ನೇ ತಾರೀಕು ಮಾದಕ ವಸ್ತುಗಳ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬರೀ ಜೂನ್ 26ಕ್ಕೆ ಆದರೆ ಸಾಕಾಗೋದಿಲ್ಲ. ವರ್ಷದ 365 ಕೂಡ ನಿರಂತರವಾಗಿ ಈ ಮಾದಕ ವಸ್ತುಗಳ ವಿರೋಧಿ ದಿನ ಹಾಕಬೇಕು. ಮತ್ತು ಇದು ನಮ್ಮ ದೇಶದ ಆರ್ಥಿಕತೆಗೆ ಮತ್ತು ಸಾಮಾಜಿಕ ಇದಕ್ಕೂ ಕೂಡ ಭಾಳ ಆಘಾತಕಾರಿಯಾದಂಥ ಒಂದು ಈ ಡ್ರಗ್ಸ್ ಸೇವನೆ. ನೋಡಿ, ನಮ್ಮ GDP ದರ ಅಂದರೆ ಗೊತ್ತಲ್ಲ ಮಕ್ಕಳ ನಿಮಗೆ, ದೇಶದ ಆಂತರಿಕ ಉತ್ಪನ್ನ 1.5% ಕಡಿಮೆ ಆಗ್ತಾ ಇದೆ ನಮ್ಮ ಡ್ರಗ್ಸ್ಗಳ ಸೇವನೆಯಿಂದ. ಯಾಕೆಂದರೆ ಸರ್ಕಾರದ ಮೇಲೆ ಈ ಡ್ರಗ್ಸ್ ವ್ಯಸನಿಗಳ ಮೇಲೆ ಮತ್ತು ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ದುಡ್ಡು ಭಾಳಷ್ಟು ಖರ್ಚು ಮಾಡ್ತಾರೆ. ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಆಶಲತಾ ಮಾತನಾಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದ್ದು ಎನ್ನುವುದನ್ನು ಮರಿಬೇಡಿ. ಕುಷ್ಠರೋಗದ ಲಕ್ಷಣ ಮತ್ತು ಏಡ್ಸ್ ರೋಗದ ಲಕ್ಷಣ ಕಂಡು ಬಂದ ತಕ್ಷಣವೇ ಉಚಿತವೇ ಚಿಕಿತ್ಸೆ ನೀಡಿದರೆ ಆರೋಗ್ಯ ರಕ್ಷಿಸಿಕೊಳ್ಳಬಹುದು ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ನಗರದಲ್ಲಿರುವ ನಗರಸಭೆ ಆವರಣದಲ್ಲಿ ಜಮಾವಣೆಗೊಂಡ ಸಂಘಟಕರು ಮತ್ತು ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಬಳಕೆ ವಿರುದ್ಧ ಘೋಷಣೆ ಕೂಗಿ ಮೈಸೂರು ಬೆಂಗಳೂರು ಹೆದ್ದಾರಿಯ ಫುಟ್ಪಾತ್ ಅಂಚಿನಲ್ಲಿ ಜಾಥಾ ನಡೆಸಿ ಜನರಲ್ಲಿ ಜಾಗೃತಿಗೊಳಿಸಿದರು. ಗಾಯಕರು ಗೀತೆಗಳನ್ನು ಹಾಡಿದರು. ಕಾರ್ಯಕ್ರಮದಲ್ಲಿ PUDDPI ಪ್ರಸನ್ನಕುಮಾರ್, ಪ್ರಾಂಶುಪಾಲರಾದ ಗುರ್ಲಿಂಗೇಗೌಡ, ತಂಬಾಕು ಕೋಶ ಅಧಿಕಾರಿ ತಿಮ್ಮರಾಜು, ಡಾಕ್ಟರ್ ಶಿವಕುಮಾರ್ ಹಾಗೂ ಪವಿತ್ರ ನಾಗರಾಜು, ಖಜಾಂಚಿ ದರ್ಶಕುಪ್ಪೆ ಧನಂಜಯ್, ಪ್ರೊಫೆಸರ್ ಡೇವಿಡ್ ಸೇರಿದಂತೆ ಅನೇಕರಿದ್ದರು. ಪುಟ್ಟಣ್ಣಯ್ಯ ಫೌಂಡೇಶನ್ ಮತ್ತು ಸೆಲ್ಕೋ ಫೌಂಡೇಶನ್ ಆಶ್ರಯದಲ್ಲಿ ಜಾರಿಗೊಂಡಿರುವ ಮಹತ್ವಾಕಾಂಕ್ಷೆಯ ಹಸಿರು ಜೀವನ ಚಕ್ರ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕೂಲ್ ಕಾರ್ಡ್ ವಿತರಿಸುವ ಕಾರ್ಯಕ್ರಮ ಪಾಂಡ್ಪುರ ಹಳೆ ಬಸ್ ನಿಲ್ದಾಣದಲ್ಲಿ ನಡೆಯಿತು. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಸಣ್ಣ ವ್ಯಾಪಾರಿಗಳಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಕೂಲ್ ಕಾರ್ಡ್ಗಳನ್ನು ವಿತರಿಸುವ ಮೂಲಕ ಯೋಜನೆಗೆ ಚಾಲನೆ ನೀಡಿದರು. ನಾನು ಎಸ್ ಹನುಮಯ್ಯ, ಪಾಂಡುಪುರ ಟೌನ್ ಈರೋಡಿ ಬೀದಿಯಲ್ಲಿ ವಾಸವಾಗಿದ್ದೇನೆ. ನಾನು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದೆ. ನೆಲದಲ್ಲಿ ಕುಂತು ವ್ಯಾಪಾರ ಮಾಡುವಂಥ ವ್ಯಕ್ತಿಗಳನ್ನ ಗುರುತಿಸಿ ಪುಟ್ಟಣ್ಣಯ್ಯನವರ ಫೌಂಡೇಶನ್ ಕಡೆಯಿಂದ ಗಾಡಿಗಳನ್ನು ಉಚಿತವಾಗಿ ಬಡವರು ವ್ಯಾಪಾರ ಮಾಡಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಸೋಲಾರ್ ಲೈಟು,
ನಾವು ವ್ಯಾಪಾರವನ್ನು 6 ಗಂಟೆಗೆ ಮುಗಿಸ್ಬಿಟ್ಟು ಬೇಗ ಹೋಗ್ತಿದ್ದೋ. ಈಗ ಸೋಲಾರ್ ಅಳವಡಿಸಿರೋ ಗಾಡಿ ಕೊಟ್ಟಿರೋದ್ರಿಂದ ರಾತ್ರಿ 9 ಗಂಟೆವರೆಗೂ ವ್ಯಾಪಾರ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಈ ಕ್ಷೇತ್ರದ MLA ಆಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣನವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಬಡಬಗ್ಗರಿಗೆ ಒಳ್ಳೇದು ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಹಿಂಗೆ ವ್ಯಾಪಾರ ತಳ್ಳ ಗಾಡಿ ಮೇಲೆ ತಳ್ಕೊಂಡು ಬಿಸಿಲಲ್ಲಿ ಒಣಗಾಡ್ಕೊಂಡು ಇದು ಮಳೆಯಲ್ಲಿ ನೀರು ಎಲ್ಲ ಇದು ಮಾಡ್ಕೊಂಡಿದ್ದು. ಇವಾಗ ಒಳ್ಳೆಯದು ತಂಪು ಇದು ಮಾಡಿ ನೆರಳಾಗಿ ಕೊಟ್ಟವ್ರೆ ದರ್ಶನ್ ಪುಟ್ಟಣ್ಣನವರು. ಅವ್ರಿಗೆ ಇದು ಮಾಡಿಕೊಂಡು ಬೆಳಕೈತೆ. 5 ಗಂಟೆ ಮಾಡ್ತಾ ಇದ್ದಾಗ 8 ಗಂಟೆ ಮಾಡ್ತೀವಿ ವ್ಯಾಪಾರಗಳು. ಬೀದಿ ಬದಿ ವ್ಯಾಪಾರಿಗಳು ಬಿಸಿಲು ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಅನುಭವಿಸುತ್ತಿದ್ದ ನಷ್ಟವನ್ನು ತಗ್ಗಿಸುವ ಉದ್ದೇಶದಿಂದ ಈ ವಿಶೇಷ ಗಾಡಿಗಳನ್ನು ವಿನ್ಯಾಸಗೊಳಿಸಲಾಗಿದ್ದು, ಸೊಪ್ಪು, ತರಕಾರಿ, ಹಣ್ಣು ಹಾಗೂ ಹೂವು ಹೆಚ್ಚು ಸಮಯ ತಾಜಾವಾಗಿರುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಉತ್ಪನ್ನಗಳು ಬೇಗನೆ ಕೆಡದ ಕಾರಣ ವ್ಯಾಪಾರಿಗಳಿಗೆ ಆಗುವ ನಷ್ಟವನ್ನು ಕಡಿಮೆ ಮಾಡಿ ಆದಾಯವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಅಂತ ಹೇಳಿದರು. ಸಿಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಸಹಯೋಗದಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗಿದ್ದು, ಯೋಜನೆಯ ಪರಿಣಾಮ ತ್ವರಿತವಾಗಿ ಅಧ್ಯಯನ ಮಾಡಿ ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವ್ಯಾಪಕವಾಗಿ ವಿತರಿಸಲಾಗುವುದು ಅಂತ ಹೇಳಿದರು. ಎಲ್ರಿಗೂ ನಮಸ್ಕಾರ. ಇವತ್ತಿಲ್ಲಿ ಒಟ್ಟು 15 ಗಾಡಿಗಳನ್ನ ವಿತರಣೆ ಮಾಡಿದ್ದೀವಿ. 15 ಗಾಡಿಗಳನ್ನ ವಿತರಣೆ ಮಾಡಿದ್ದೀವಿ. ಪ್ರಾಯೋಗಿಕವಾಗಿ ಇದನ್ನ ಇದ್ರ ಹಿಂದೆ ಯಾಕೆ ಈ ತರ ಗಾಡಿ ಮಾಡಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಂತಂದ್ರೆ, ಈಗ ನಿಮ್ಗೆ ಗೊತ್ತಿರಂಗೆ ಹಣ್ಣು, ಹೂವು, ತರಕಾರಿನ ಮಾರಕ್ಕೆ ಗಾಡಿಯಲ್ಲಿ ಇಟ್ಕೊಂಡು ಹೋಯ್ತಾ ಇರ್ತಾರೆ. ಆದ್ರೆ ಅಲ್ಲಿ ಬೇಗ ಹಾಳಾಯ್ತದೆ. ಯಾವುದೇ ತರದ ರೆಫ್ರಿಜರೇಷನ್ ಏನು ಇರಲ್ಲ. ಸೊ ಏನ್ ಸಿಸ್ಟಮ್ ಮಾಡಿದೀವಿ ಅಂತ ಹೇಳಿದ್ರೆ 5 ಡಿಗ್ರಿ ತಾಪಮಾನ ಕಮ್ಮಿ ಇರ್ತದೆ. ಈ ಒಂದು ಏನು ಇಟ್ಟಿರ್ತಾರಲ್ಲ ತರಕಾರಿ, ಇದನ್ನೆಲ್ಲ 5 ಡಿಗ್ರಿ ಕಮ್ಮಿ ಇರೋದ್ರಿಂದ 1 ದಿನ 2 ದಿನ ಬರೋಂಥ ತರಕಾರಿ, ಹಣ್ಣು, ಹೂವು ಎಲ್ಲ 4-5 ದಿನ ಜಾಸ್ತಿ ಬರುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇದು ಯಾವುದೇ ತರದ ಪವರ್ ಬೇಕಾಗಿಲ್ಲ. ಸೋಲಾರ್ ಸಿಸ್ಟಮ್ ಅನ್ನ ಮೇಲ್ಗಡೆ ಇಟ್ಟು, ಸೋಲಾರ್ ಮತ್ತೆ ಬ್ಯಾಟ್ರಿ ಪವರ್ ಎಲ್ಲಾನು ಬ್ಯಾಟ್ರಿನೂ ಅಲ್ಲೇ ಇಟ್ಟು ಈ ಒಂದು ಗಾಡಿಗಳನ್ನ ಪ್ರಾಯೋಗಿಕವಾಗಿ ಇದನ್ನ ಡಿಸೈನ್ ಮಾಡಿ ಇಲ್ಲೇ ನಾವು ಮೈಸೂರಲ್ಲಿ ಈ ಥರದ್ದು ಮಾಡಬೇಕು ಅಂತೇಳಿ ಮಾಡಿರೋಂಥದ್ದು. ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಎರಡರಿಂದನೂ ಸೇರ್ಕೊಂಡು ಪ್ರಾಯೋಗಿಕವಾಗಿ ಇದನ್ನು ಮಾಡಿದ್ವಿ. ಇದು ಸರಿ ತಪ್ಪು ಏನು ಅಂತ ಕಲ್ತ್ಕೊಂಡು ಇದನ್ನು ಇನ್ನೇನೇನು ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು ಅದ್ರ ಬಗ್ಗೆ ಮುಂದೆ ನಾವು ಸರಿಪಡಿಸ್ಕೊಂಡು ಇದು ಸರಿ ಇಲ್ಲ ಅಂದರೆ ಫೀಡ್ಬ್ಯಾಕ್ ತಗೋತೀವಿ ಗ್ರಾಹಕರಿಂದ. ಅದ್ರ ಪ್ರಕಾರ ಏನು ಮಾಡಿಸ್ಬೇಕು ಅದನ್ನು ಮಾಡಿಸಿ. ಇದರಿಂದ ಸಣ್ಣ ಕೈಗಾರಿಕೆಗಳಿಗೆ ಒತ್ತು ಕೊಡಬೇಕು. ಸಣ್ಣದಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಈ ಗಾಡಿಗಳನ್ನ ವಿತರಣೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ, YP ಮಂಜುನಾಥ್, ದಯಾನಂದ ಹಾಗೂ ಸ್ವರೂಪ್, ಲಕ್ಷ್ಮೇಗೌಡ, ಮುರಳೀಧರ, ಪಾರ್ಥಸಾರಥಿ ಸೇರಿದಂತೆ ಅನೇಕರಿದ್ದರು. ಮೈಕ್ರೋ ಫೈನಾನ್ಸ್ ಕಂಪನಿಯ ಸಾಲದ ಕಿರುಕುಳಕ್ಕೆ ಬೇಸತ್ತ ವ್ಯಕ್ತಿಯೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಳವಳ್ಳಿ ತಾಲೂಕಿನ ತಗಡೇನಗುಡಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 38 ವರ್ಷದ ನಾಗರಾಜ್ ಎನ್ನುವರು ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಯಾಗಿದ್ದಾರೆ. ಗುರುವಾರ ಸಾಯಂಕಾಲದಿಂದ ಕಾಣೆಯಾಗಿದ್ದ ಈತನಿಗಾಗಿ ಮನೆಯವರು ಹುಡುಕಾಟ ನಡೆಸುತ್ತಿರುವಾಗಲೇ ಶುಕ್ರವಾರ ಬೆಳಗ್ಗೆ ಗ್ರಾಮದ ಹೊರವಲಯದ ಜಮೀನಿನ ಬಳಿ ಶವವಾಗಿ ಪತ್ತೆಯಾಗಿದ್ದು, ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಮನೆ ನಿರ್ಮಾಣಕ್ಕಾಗಿ ಖಾಸಗಿ ಕಂಪನಿಯೊಂದರಿಂದ 5 ಲಕ್ಷ ರು ಸಾಲ ಮಾಡಿದ್ದು, ಸಾಲದ ಕಂತಿನ ಬಾಕಿ ಕಟ್ಟುವಂತೆ ಕಂಪನಿಯವರು ಒತ್ತಡ ಇರುವುದರಿಂದ ಬೇಸತ್ತು ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕುಟುಂಬದವರು ಮಧ್ಯಾಹ್ನ 1 ಗಂಟೆ ಸಮಯದ ನೀಡಿದ್ದು ದೂರಿನಲ್ಲಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಬಾಂಧವ್ಯಗಳ ಬೆಸುಗೆ,